powered by एक हिंट तो देते बड़े आराम से ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಎನ್ನಲಾಗ್ತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಎದ್ದಿತ್ತು. ಆಕಾಂಕ್ಷಿಗಳು ಲಾಭಿ ಮಾಡ್ತಾ ಇದ್ರು. ಇತ್ತ ಸಿಎಂ ಡಿಸಿಎಂ ದೆಹಲಿಗೆ ದೌಡಾಯಿಸಿದ್ರು. ಆದರೆ ಸಂಪುಟ ಪುನರ್ರಚನೆ ಬೇಡ ಅಂತ ಹೈಕಮಾಂಡ್ ಸೂಚಿಸಿದೆ. ರಾಜ್ಯದಲ್ಲಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ, ಖಾಲಿ ಇರೋ ಸ್ಥಾನಗಳನ್ನು ತುಂಬಲು ಹೈಕಮಾಂಡ್ ಅಸ್ತು ಅಂದಿದೆ. ಸಂಪೂರ್ಣ ಪುನರ್ರಚನೆ ಮಾಡದಿರಲು ನಿರ್ಧರಿಸಲಾಗಿದೆ. ಸಂಪುಟ ಸೇರಲು ಕಣ್ಣರಳಿಸಿ ಕೂತಿದ್ದವರ ಕನಸು ನುಚ್ಚುನೂರಾಗಿದೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ಶಾಕ್ ನೀಡಿರುವ ಕಾಂಗ್ರೆಸ್ ಖುಷಿಯ ಅಲಿಯಲ್ಲಿ ತೇಲ್ತಾ ಇದೆ. ಇದರ ನಡುವೆ ಕೆಪಿಸಿಸಿ ಸಾರಥಿ ಬದಲಾಗ್ತಾರೆ ಅನ್ನೋ ಸುದ್ದಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ನಿರುತ್ಸಾಹ ತೋರಿದೆ. ಎಂಎಸ್ ರಾಮಲಿಂಗಂ ಕನ್ವೆನ್ಷನ್ ಕಂಪನಿ ಅಕ್ರಮ ಕೇಸ್ನಲ್ಲಿ ಬಿಎಸ್ವೈಗೆ ಸಂಕಷ್ಟ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿದೆ. ನಿನ್ನೆ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಯೂನಿವರ್ಸಿಟಿ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ನೀಡಿದೆ. ಇಷ್ಟು ದಿನ ರಾಜ್ಯಪಾಲರು ಚಾನ್ಸಲರ್ ಆಗಿದ್ರು, ಆದರೆ ಇನ್ಮುಂದೆ ಸಿಎಂ ಚಾನ್ಸಲರ್ ಆಗಲಿದ್ದಾರೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂದಿದ್ದ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀಗಳ ವಿರುದ್ಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ಉಗ್ರ ಕೃತ್ಯಗಳಿಗೆ ಸ್ಫೋಟಕ ಸಂಗ್ರಹಿಸಿದ್ದ ಸಲ್ಮಾನ್ ರೆಹಮಾನ್ ಖಾನ್ ಬಂಧನವಾಗಿದೆ. ಆಫ್ರಿಕಾದ ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ರೆಹಮಾನ್ನನ್ನ ಇಂಟರ್ಪೋಲ್ ಬಂಧಿಸಿತ್ತು. ಇದೀಗ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇಂದು ಜಾಮೀನು ಸಿಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಹೈಕೋರ್ಟ್ನಲ್ಲಿ ನಿನ್ನೆ ದಾಸನ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದಿಸಿದ್ರು. ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನಕಲಿ ಐಡಿ ಕಾರ್ಡ್ ತಯಾರಿಕೆ ದಂಧೆ ಲಾಕ್ ಆಗಿದೆ. ಬೆಂಗಳೂರಿನ ಹೊರವಲಯದ ಸೂರ್ಯ ಸಿಟಿಯ ಸೈಬರ್ ಸೆಂಟರ್ನಲ್ಲಿ ದಂಧೆ ನಡೀತಾ ಇತ್ತು. ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಿಎಂ ಕುರ್ಚಿ ಕುತೂಹಲ ಮುಂದುವರೆದಿದೆ. ಮಹಾಯುತಿ ನಾಯಕರು ನಿನ್ನೆ ಅಮಿತ್ ಶಾ ನಡ್ಡಾರನ್ನ ಭೇಟಿಯಾಗಿದ್ರು. ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಸ್ಥಾನ ಖಚಿತವಾಗಿದೆ. ಅತ್ತ ಶಿವಸೇನೆ ಮತ್ತು ಎನ್ಸಿಪಿ ಪವರ್ ಖಾತೆಗೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮಾಜಿ ಸಿಎಂ ಏಕನಾಥ್ ಶಿಂದೆ ಉಪ ಮುಖ್ಯಮಂತ್ರಿ ಸ್ಥಾನ ಬೇಡ ಎಂದಿದ್ದಾರೆ. ಅದರ ಬದಲು ಪುತ್ರ ಶ್ರೀಕಾಂತ್ ಶಿಂದೆಗೆ ಕೇಂದ್ರ ಮಂತ್ರಿಗಿರಿ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಗೃಹ ಸಚಿವ ಅಮಿತ್ ಶಾಗೆ ಶಿಂದೆ ಹೊಸ ಡಿಮಾಂಡ್ ಇಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಫಂಗಲ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ತಮಿಳುನಾಡು, ಪಾಂಡಿಚೇರಿಯ ಹಲವೆಡೆ ಮಳೆ ಸುರಿತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಚೆನ್ನೈನಲ್ಲಿ ಶಾಲಾ ಕಾಲೇಜು. ದೆಹಲಿಯ ಪ್ರಶಾಂತ್ ವಿಹಾರ್ನಲ್ಲಿ ಸಂಭವಿಸಿದ ಸ್ಫೋಟದಿಂದ ಆತಂಕ ಸೃಷ್ಟಿಯಾಗಿದೆ. ಪೊಲೀಸರು ಸ್ಥಳ ಪರಿಶೀಲಿಸಿ ಬಿಗಿ ಭದ್ರತೆ ಒದಗಿಸಿದ್ದಾರೆ. ದೆಹಲಿಯ ಪ್ರಮುಖ ಪ್ರದೇಶಗಳಲ್ಲಿ ಪ್ರತಿ ವಾಹನ ತಪಾಸಣೆ ನಡೆಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ಫೋಟಕಗಳು ಪತ್ತೆಯಾಗಿವೆ. ಪೂಂಚ್ ಪ್ರದೇಶದಲ್ಲಿ 2 ಐಇಡಿ ಸ್ಫೋಟಕಗಳನ್ನು ಭದ್ರತಾ ಸಿಬ್ಬಂದಿ ನಿಷ್ಕ್ರಿಯಗೊಳಿಸಿದ್ದಾರೆ. ಪೂಂಚ್ ಜಿಲ್ಲೆಯಾದ್ಯಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಐಪಿಎಲ್ ಟೀಮ್ ಆರ್ಸಿಬಿ ಹೊಸ ವಿವಾದ ಮೈಮೇಲೆಳೆದುಕೊಂಡಿದೆ. ಆರ್ಸಿಬಿ ಇನ್ ಹಿಂದಿ ಅನ್ನೋ ಪೇಜ್ ಅನ್ನ ತೆಗೆದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಇಂಗ್ಲಿಷ್ ಪೇಜ್ ಇರುವಾಗ ಹಿಂದಿ ಪೇಜ್ ಯಾಕೆ ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಹ್ಲಿ ಹಾಗೂ ಕೆಲ ಆರ್ಸಿಬಿ ಆಟಗಾರರು ಕನ್ನಡದಲ್ಲೇ ಮಾತನಾಡುವ ವಿಡಿಯೋಗಳ ಮೂಲಕ ಅಭಿಮಾನಿಗಳ ಮನಸ್ಸು ಗೆದ್ದಿದ್ರು. ಆದ್ರೀಗ ಆರ್ಸಿಬಿ ಇನ್ ಹಿಂದಿ ಅನ್ನೋ ಪೇಜ್ ತೆಗೆಯಲಾಗಿದೆ. ಈ ಪೇಜ್ನಲ್ಲಿ ಕೊಹ್ಲಿ ಹಿಂದಿಯಲ್ಲೇ ಮಾತನಾಡಿದ ವಿಡಿಯೋ ಹಾಕಲಾಗಿದೆ. ಟೀಂ ಇಂಡಿಯಾ ಆಟಗಾರರಿಗೆ ಆಸ್ಟ್ರೇಲಿಯಾ ಪ್ರಧಾನಿ ಔತಣಕೂಟ ಏರ್ಪಡಿಸಿದ್ರು. ಈ ವೇಳೆ ವಿರಾಟ್ ಕೊಹ್ಲಿ ಜೊತೆಗೆ ಪ್ರಧಾನಿ ಆಂಟೋನಿ ಅಲ್ವೆನೆಸ್ ಫೋಟೋ ತೆಗೆಸಿಕೊಂಡ್ರು. ಈ ಫೋಟೋವನ್ನ ಪ್ರಧಾನಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ.